ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜೀವಿತಾ ಪುನೀತ್ ಹಾಸನ್ ಬ್ಲಾಗ್ಸ್. ಸೊ ತುಂಬ ದಿನ ಆಗಿತ್ತು ಫ್ರೆಂಡ್ಸ್ ವಿಡಿಯೋ ಮಾಡಿ, ಹತ್ತತ್ರ ಒಂದು ವಾರದ ಮೇಲೇ ಆಗೋಗಿತ್ತು. ತುಂಬ ಹೆಲ್ತ್ ಇಶ್ಯೂಸ್ ಆಗಿತ್ತು. ನನಗಂತೂ ಸ್ವಲ್ಪ ವೀಕ್ ಆಗಿಬಿಟ್ಟಿದೆ ಅಂತಲೇ ಅನಿಸುತ್ತೆ. ಬಟ್ ಈ ಥರ ನಿಧಾನವಾಗಿ ರಿಕವರ್ ಮಾಡಿಕೊಂಡು ಸೊ ಇನ್ನು ಕಮ್ಬ್ಯಾಕ್ ಮಾಡಿದ್ದೀನಿ. ವೀಡಿಯೋಸ್ ಮಾಡಲೇಬೇಕಲ್ವಾ. ಸೊ ತುಂಬ ಜನ ನಾನು ಹುಷಾರಿಲ್ಲ ಅಂತ ಅಪ್ಡೇಟ್ ಮಾಡಿದ್ನಲ್ಲ ಒಂದು ವೀಡಿಯೋದಲ್ಲಿ, ತುಂಬ ಜನ ಏನಾಯಿತು ಸಿಸ್, ಗೆಟ್ ವೆಲ್ ಸೂನ್, ಟೇಕ್ ಕೇರ್ ಅಂತ ತುಂಬ ಕಮೆಂಟ್ಗಳು ಮಾಡಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿಗಾಗಲಿ ನಿಮ್ಮ ಕನ್ಸರ್ನ್ಗಾಗಲಿ ನನಗೆ ತುಂಬ ಹಾರ್ಟ್ಫುಲ್ ಅನಿಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಏನಾಗಿರಲಿಲ್ಲ, ಸ್ವಲ್ಪ ಏನೋ ಫುಡ್ಡಲ್ಲಿ ಏರುಪೇರು ಆಗಿತ್ತು. ನಾನು ಎಷ್ಟು ಫುಡ್ ಕಾನ್ಷಿಯಸ್ ಅಂದರೆ ನಾನು ಅಷ್ಟೊಂದು ಹೆಲ್ತ್ ಕಾನ್ಷಿಯಸ್ಸು. ಇದು ತಿಂದರೆ ಒಳ್ಳೆಯದು, ಅದು ತಿಂದರೆ ಒಳ್ಳೆಯದು, ಇದನ್ನು ಮಾಡಿದ್ರೆ ಒಳ್ಳೆಯದು, ಇದು ಹೀಗೆ ಮಾಡಿದ್ರೆ ಒಳ್ಳೆಯದು ಅಂತ ತುಂಬ ನೋಡಿ ಮಾಡ್ತೀನಿ. ಆದರೂ ಏನೋ ಮಿಸ್ಟೇಕು ಆಗಿ ಸ್ವಲ್ಪ ಹೆಲ್ತಲ್ಲಿ ಪ್ರಾಬ್ಲಮ್ ಆಗಿತ್ತು. ಸೊ ಈಗ ಆರಾಮಾಗಿದ್ದೀನಿ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಏನು ಸೀರಿಯಸ್ ಇಶ್ಯೂಸ್ ಇಲ್ಲ, ಏನೂ ಇಲ್ಲ. ಸೊ ನಥಿಂಗ್ ಟು ವರಿ. ಸೊ ನಮ್ಮನ್ನು ಪ್ರೀತಿಸಿ ಹಾರೈಸೋರು ಜಾಸ್ತಿ ಇದ್ದಾರೆ. ದೃಷ್ಟಿ ಮಾಡಿ ಕೆಟ್ಟದಾಗಲಿ ಅಂತ ಬಯಸೋರ್ಗಿಂತ ನಮಗೆ ಒಳ್ಳೆಯದಾಗಲಿ ಮತ್ತು ಪ್ರೀತಿ ಕೊಡೋರು ಜಾಸ್ತಿ ಇದ್ದಾರೆ. ಸೊ ಹಾಗಾಗಿ ನಮಗೇನೂ ಆಗೋದಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಯುವರ್ ಕನ್ಸರ್ನ್. ಸೊ ಅದನ್ನು ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಫ್ರೆಂಡ್ಸ್. ಏನಪ್ಪ ಅಂತಂದರೆ, ಈ ವಿಡಿಯೋನ ನಾನು ಒಂದು ವಾರದಿಂದ ಈ ಸ್ಕಿನ್ ಕೇರ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೂಪರ್ ರಿಸಲ್ಟ್ಸ್ ಇದೆ ಫ್ರೆಂಡ್ಸ್. ಇವತ್ತೊಂದು ಸ್ಕಿನ್ ಕೇರ್ ಒಂದು ಇದು ಮದ್ದು ಜೊತೆನೇ ಬಂದಿದ್ದೀನಿ ಅನಿಸುತ್ತೆ. ಒಂದು ರೆಮಿಡಿ, ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು. ಸೊ ಏನಪ್ಪ ಅಂತಂದರೆ, ಈ ಕೊರಿಯನ್ ಗ್ಲಾಸ್ ಸ್ಕಿನ್ ಇರುತ್ತಲ್ವ, ಸೊ ಈ ಚೀನೀಸ್ ಅವ್ರದ್ದು ಕೊರಿಯನ್ ಸ್ಕಿನ್ ಎಲ್ಲ ತುಂಬ ಗ್ಲಾಸಿಯಾಗಿ, ಯಾವ ಥರ ಇಲ್ಲೆಲ್ಲ ಗ್ಲಾಸಿ ಆಗಿರುತ್ತೆ. ಯಾವುದೇ ರೀತಿ ಅವ್ರು ಫಿಲ್ಟ್ರ್ ಇಲ್ಲ ಅಂದರು, ಬಿಸಿಲಲ್ಲಿ ಮಳೆಯಲ್ಲಿ ಎಲ್ಲಿ ಯಾವ ಸೀಸನಲ್ಲಿದ್ರೂ ಅವ್ರದ್ದು ಸ್ಕಿನ್ ತುಂಬಾ ಗ್ಲಾಸಿ ಲುಕ್ ಕೊಡ್ತಾ ಇರುತ್ತೆ. ಸೊ ಅದು ನಾನು ಹೀಗೆ ಸ್ಕ್ರಾಲ್ ಮಾಡುವಾಗ ಆ ಹ್ಯಾಕ್ನ ನೋಡಿದ್ದೆ. ಬಟ್ ಯೂಸ್ ಮಾಡಿ ನೋಡೋಣ, ಸ್ವಲ್ಪ ನನಗೆ ಸಣ್ಣ ಕಲೆ ಇತ್ತು. ಆ ಕಲೆಗಳಿಗೆ ಮತ್ತು ಈ ಸುಕ್ಕು ಬರುತ್ತಲ್ವ ಮುಖದಲ್ಲಿ, ಸೊ ಅದೆಲ್ಲದಕ್ಕೂ ಸೂಪರ್ ರೆಮಿಡಿ ಇದು ಸ್ಕಿನ್ ಕೇರು. ಮಾಡಿ ನೋಡಿ, ಯಾವ ರೀತಿ ಮಾಡೋದು, ಯಾವ ರೀತಿ ಯೂಸ್ ಮಾಡೋದು ಅಂತೆಲ್ಲ ಶೇರ್ ಮಾಡಿದ್ದೀನಿ. ಸ್ಕಿಪ್ ಮಾಡ್ದಲೇ ಈ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ಫ್ರೆಂಡ್ಸ್. ಇದೇ ಟೋನರ್ ಅಂತಲೇ ಹೇಳ್ಬೋದು. ಇದನ್ನು ಸ್ಪ್ರೇ, ಟೋನರ್, ಸೆರಮ್, ನೀವು ಏನಂತ ಕರ್ಕೊತೀರ ಆ ಥರ. ಓನ್ಲಿ 3 ಇಂಗ್ರೀಡಿಯೆಂಟ್ಸು. ನೀವು ತಮ್ನೈಲಲ್ಲಿ ನೋಡಿರೋ ಪ್ರಕಾರ ಮೇಜರ್ ಇಂಗ್ರೀಡಿಯೆಂಟು ರೈಸ್ ವಾಟರು. ಸೊ ನೀವು ನೋಡಿದ್ರೆ ಈ ಚೈನೀಸು ಮತ್ತು ಕೊರಿಯನ್ ಅವರೆಲ್ಲ ತುಂಬ ರೈಸ್ನ ಪ್ರಿಫರ್ ಮಾಡ್ತಾರೆ. ಸೊ ಅವರು ಸ್ಕಿನ್ನಿಗಾಗಿರ್ಬೋದು ರೈಸ್ ಪೌಡರು ಮತ್ತು ಹೇರಿಗಾಗಿರ್ಬೋದು ರೈಸ್ ಪ್ರಾಡಕ್ಟ್ಗಳನ್ನ ತುಂಬ ಯೂಸ್ ಮಾಡ್ತಾರೆ. ಸೊ ಏನಪ್ಪ ಅಂತಂದರೆ, ಅವರು ಈ ಫರ್ಮೆಂಟೆಡ್ ವಾಟರ್ನ ಮತ್ತು ಈ ರೈಸ್ ಹಾಫ್ ಕುಕ್ ಮಾಡಿ ರುಬ್ಬಿ ಸ್ಕಿನ್ನಿಗೆ ಹಚ್ಚೋದೆಲ್ಲ ತುಂಬ ಮಾಡ್ತಾರೆ. ನಾನು ಹೋಗ್ತಾ ನೆಕ್ಸ್ಟ್ ವಿಡಿಯೋಗಳಲ್ಲಿ ಇನ್ನೂ ರೈಸಲ್ಲಿ ಸ್ಕಿನ್ನಿಗೆ ಯಾವ್ಯಾವ ಥರ ಒಳ್ಳೆ ಎಫೆಕ್ಟ್ ಸಿಗೋ ಥರ ವೀಡಿಯೋಸ್ ಮಾಡ್ಬೋದು. ರಿಸರ್ಚ್ ಮಾಡಿ ಮಾಡ್ತೀನಿ. ಈಗ ಸದ್ಯಕ್ಕೆ ಈ ಟೋನರ್ ಮಾಡ್ಕೊಂಡಿದ್ದೀನಿ, ತುಂಬ ಒಳ್ಳೆ ಎಫೆಕ್ಟ್ ಕೊಡ್ತಾಯಿದೆ. ಒಂದು ಸಲ ನಾನು ಒಂದು ಅರ್ಧದಷ್ಟಾಗಿತ್ತು, ಇಷ್ಟಾಗಿತ್ತು, ಖಾಲಿ ಮಾಡಿದ್ದೆ. ಮತ್ತೆ ಇದನ್ನು ರೀಫಿಲ್ ಮಾಡ್ಕೊಂಡಿದ್ದೀನಿ. ಸೂಪರ್ ರಿಸಲ್ಟ್ಸ್ ಇದೆ ಫ್ರೆಂಡ್ಸ್. ಓನ್ಲಿ 3 ಇಂಗ್ರೀಡಿಯೆಂಟ್ಸು: ರೈಸ್ ವಾಟರು, ಫರ್ಮೆಂಟೆಡ್ ರೈಸ್ ವಾಟರು, ಮತ್ತು ಗ್ಲಿಸರಿನ್ನು, ಮತ್ತು ಅಲಿವೆರಾ ಜೆಲ್ಲು. 3 ಸೂಪರ್ ರಿಸಲ್ಟ್ ಕೊಡುತ್ತೆ. ಈ ಕಾಲೇಜ್ಗೆ ಹೋಗೋ ಈಗಿನ್ನು ಎಂಗೇಜಲ್ಲಿ ಸ್ಕಿನ್ ಗ್ಲಾಸಿಯಾಗಿ ಲುಕ್ ಬರುತ್ತಲ್ವ, ಆ ರೀತಿ ಲುಕ್ ಬರುತ್ತೆ ಫ್ರೆಂಡ್ಸ್. ಸೂಪರಾಗಿದೆ, ಟ್ರೈ ಮಾಡಿ ನೀವು ನೋಡಿ. ಬೇಗ ಈ ಟೋನರ್ನ ಯಾವ ರೀತಿ ನಾನು ಪ್ರಿಪೇರ್ ಮಾಡಿಕೊಂಡೆ, ಯಾವ ರೀತಿ ಇದನ್ನು ಯೂಸ್ ಮಾಡೋದು, ಎಷ್ಟು ಸಲ ಯೂಸ್ ಮಾಡಬೇಕು, ಯಾರ್ಯಾರು ಯೂಸ್ ಮಾಡಬೇಕು ಎಲ್ಲ ಹೇಳ್ಬಿಡ್ತೀನಿ, ಬನ್ನಿ ಫ್ರೆಂಡ್ಸ್. ನಮಗೆ ರೈಸ್ ವಾಟರ್ ಮೇಯ್ನಾಗಿ ಬೇಕಾಗುತ್ತೆ. ಇದನ್ನು ನೀವು 2 ದಿನದ ಮುಂಚೆನೇ ಮಾಡಬೇಕಾಗತ್ತೆ. ನೋಡಿ, ನಾನೊಂದು ಬೌಲಿಗೆ, ಕ್ಲೀನಾಗಿರೋ ಬೌಲಿಗೆ ಬಾಸುಮತಿ ರೈಸ್ ತೊಗೋತಾ ಇದ್ದೀನಿ. ನೀವು ಬಾಸುಮತಿ ರೈಸ್ ತೊಗೊಳ್ಲಿಕ್ಕಾಗಲ್ಲ ಅಂತಂದರೆ ಮಾಮೂಲಿ ರೈಸ್ ಸಣ್ಣ ಅಕ್ಕಿ ಇರುತ್ತಲ್ವ, ಅದನ್ನೇ ನೀವು ಯೂಸ್ ಮಾಡ್ಬೋದು. ಸೊಸೈಟಿ ಅಕ್ಕಿ ಮಾತ್ರ ಬೇಡ, ಅದರಲ್ಲಿ ಫಿಲ್ಟ್ರ್ ಇರಲ್ಲ, ಜಾಸ್ತಿ ಫಿಲ್ಟ್ರ್ ಆಗಿರಲ್ಲ ಅಂತ, ಧೂಳು ಎಲ್ಲ ಜಾಸ್ತಿ ಇರುತ್ತೆ. ನಾನಿಲ್ಲಿ ಬಾಸುಮತಿ ರೈಸ್ ತೊಗೊತಾ ಇದ್ದೀನಿ. ನೀಟಾಗಿ ಅದನ್ನು 3 ಸ್ಪೂನಷ್ಟು ತೊಗೊಂಡಿದ್ದೀನಿ. ನೀಟಾಗಿ ಅದನ್ನು ಫಸ್ಟು ವಾಶ್ ಮಾಡ್ಕೊತಾ ಇದ್ದೀನಿ. ನೋಡಿ, ಬಾಸುಮತಿ ರೈಸು ಕ್ಲೀನು ಡೈರೆಕ್ಟ್ ಯೂಸ್ ಮಾಡಿಬಿಡ್ಬೋದು ಅಂತೆಲ್ಲ ಅಂತಾರೆ. ಆದರೂ ನೋಡಿ, ನೀರು ಎಷ್ಟು
ಕಲರ್ ಬಿಡ್ತಾ ಇದೆ. ಸೊ ಫಸ್ಟು ನೀಟಾಗಿ ಅದನ್ನು ವಾಶ್ ಮಾಡಿಕೊಂಡು ಮೊದಲನೇ ಸಲ ನೀರನ್ನ ಚೆಲ್ಬಿಡಿ. ಮೊದಲನೇ ಈ ಧೂಳು ಅದೆಲ್ಲ ಡಸ್ಟಿಂದ್ರಲ್ಲಿ ಏನೂ ಮಾಡೋದಕ್ಕಾಗೋದಿಲ್ಲ. ತುಂಬಾ ಕೇರ್ಫುಲ್ಲಾಗಿ ಈ ನೀರನ್ನ ನೀವು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಡಸ್ಟ್ ಆಗಲಿ ಯಾವುದೇ ರೀತಿ ಗಲೀಜಾಗಲಿ ಇರಬಾರ್ದು. ಯಾಕಂದರೆ ಇದನ್ನು ಸ್ಕಿನ್ನಿಗೆ ಡೈರೆಕ್ಟಾಗಿ ಯೂಸ್ ಮಾಡೋದ್ರಿಂದ ಸೊ ಸೈಡ್ ಎಫೆಕ್ಟ್ಸ್ ಇರಬಾರ್ದಲ್ವ. ಹಾಗಾಗಿ ಕ್ಲೀನ್ ವಾಟರ್ ನೀವು ಕುಡಿಯುವಂಥ ನೀರನ್ನು ಆ ಫುಲ್ ತುಂಬಿಟ್ಕೊಳ್ಳಿ. ಯಾಕಂದರೆ ಇದು 7 ದಿನಕ್ಕೆ ಬೇಕಾಗುತ್ತೆ ಸ್ಪ್ರೇ. ಇನ್ನೇನು ನಾವು ಆ್ಯಡ್ ಮಾಡೋದಿಲ್ಲ ಜಾಸ್ತಿ ನೀರಿನಂಶ. ಹಾಗಾಗಿ ಒಂದು ದೊಡ್ಡ ಕಪ್ಪಷ್ಟು ರೆಡಿ ಮಾಡ್ಕೊಳ್ಳಿ. 3 ಸ್ಪೂನಷ್ಟು ಅಕ್ಕಿ ತೊಗೊಂಡ್ರೆ ಅದು ಒಂದು 7 ದಿನಕ್ಕಾಗೋಷ್ಟು ಟೋನರ್ ರೆಡಿ ಆಗುತ್ತೆ ಫ್ರೆಂಡ್ಸ್. ಸೊ ಅದನ್ನು 2 ದಿನ ನೀಟಾಗಿ ನೆನೆ ಇಡಿ. ನೋಡಿ ಚೆಕ್ ಮಾಡಿ ಏನಾದ್ರು ಬಿದ್ದಿದೆಯಾ ಧೂಳು ಅಥವಾ ಹುಳಾಗ ಏನಾದರೂ ಬಿದ್ದಿದೆಯಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಅದನ್ನು ಏನೂ ಇಲ್ಲ ಅಂತಂದರೆ ನೀಟಾಗಿ 2 ದಿನ ಆದಮೇಲೆ ಒಂದು 48 ಅವರ್ಸ್ ಅದನ್ನು ನೆನೆ ಇಟ್ಬಿಡಿ. ಯಾಕಂದರೆ ಅದು ಫರ್ಮೆಂಟ್ ಆಗಬೇಕು, ಅಂದರೆ ನೆನಿಬೇಕು ಚೆನ್ನಾಗಿ. ನೀರು ಫರ್ಮೆಂಟ್ ಆಗುತ್ತೆ, ಆಗ ಆ ನೀರು ಬಳಸೋದಕ್ಕೆ ಯೂಸ್ ಆಗಿರುತ್ತೆ, ಅಂದರೆ ಎಫೆಕ್ಟ್ ಕೂಡ ಚೆನ್ನಾಗಿರುತ್ತೆ. ಅದನ್ನು ನೀಟಾಗಿ ಶೋಧಿಸ್ಕೊಳ್ಳಿ. ಶೋಧಿಸ್ಕೊಂಬಿಟ್ಟು ಅಕ್ಕಿನ ನೀವು 2 ದಿನ ನೆನೆಸಿರೋದ್ರಿಂದ ದೋಸೆ ಅಥವಾ ಇಡ್ಲಿಗೆ ಹಾಕೋಬೋದು, ಅಥವಾ ಅದನ್ನು ಎಸ್ಬಿಡಿ, ಅದರಿಂದ ಏನು ಯೂಸ್ ಇಲ್ಲ. ಸೊ ನಾವಿಲ್ಲಿ ರೈಸ್ ವಾಟರ್ ಮಾತ್ರ ಯೂಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ಸೊ ಈ ರೈಸ್ ವಾಟರ್ ಅಂತೂ ತುಂಬ ಒಳ್ಳೆ ಎಫೆಕ್ಟ್ ಮಾಡುತ್ತೆ ಫ್ರೆಂಡ್ಸ್ ಸ್ಕಿನ್ ಮೇಲೆ. ಮೆನಲಿನ್ ಪ್ರೊಡಕ್ಷನ್ನ ಕಮ್ಮಿ ಮಾಡಿ ಸ್ಕಿನ್ ಲೈಟನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ಟೈಟನ್ ಮಾಡುತ್ತೆ ಸ್ಕಿನ್ನ, ಮತ್ತು ಮುಖದಲ್ಲಿರೋ ಕಲೆಗಳನ್ನ ಕೂಡ, ಆ್ಯಕ್ನೆ ಪ್ರಾಬ್ಲಮ್ಗಳನ್ನ ಕೂಡ ಕಮ್ಮಿ ಮಾಡ್ತಾ ಹೋಗುತ್ತೆ. ಆ್ಯಂಡ್ ಪಿಂಪಲ್ಸ್ ಪ್ರಾಬ್ಲಮ್ಮು ನಮ್ಮ ಅಲಿವೆರಾ ಜೆಲ್ಲಿಂದ ಕಮ್ಮಿ ಆಗುತ್ತೆ. ಸೊ ಇದು ಸೆಕೆಂಡ್ ಐಟಮ್ ಏನಾಗ್ತಿರೋದಪ್ಪ ಅಂದರೆ ಗ್ಲಿಸರಿನ್ನು. ನೋಡಿ ಒಂದು ಸಣ್ಣ ಬಾಟಲಷ್ಟು ಗ್ಲಿಸರಿನ್ ತೊಗೊಂಡಿದ್ದೀನಿ. ನಮಗೆ ಇದಕ್ಕೆ ಬೇಕಾಗೋದು 1/4 ಟೇಬಲ್ ಸ್ಪೂನ್ ಅಷ್ಟೇ ಮಾತ್ರ. ನೋಡಿ ನಾನು 1/4 ಟೇಬಲ್ ಸ್ಪೂನ್ ಮಾತ್ರ ಹಾಕ್ತೀನಿ, ಅರ್ಧದಷ್ಟು ಬೇಡ, ಸ್ವಲ್ಪ 1/4 ಟೇಬಲ್ ಸ್ಪೂನ್ ಅಷ್ಟು ಮಾತ್ರ ಹಾಕಿ. ಗ್ಲಿಸರಿನ್ನು ಗ್ಲಾಸಿ ಸ್ಕಿನ್ ಬರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಗ್ಲಿಸರಿನ್ನು. ಇದ್ರದ್ದು ಯೂಸೇಜು ಸ್ಕಿನ್ ಮೇಲೆ ಜಾಸ್ತಿನೂ ಆಗಬಾರ್ದು, ತೀರಾ ಕಮ್ಮಿ ಇದ್ರೂ ಎಫೆಕ್ಟ್ ಆಗಲ್ಲ. 1/4 ಸ್ಪೂನ್ ಹಾಕ್ಬೋದು. ಆ್ಯಂಡ್ ನೋಡಿ ಆಗಲೇ ಹೇಳ್ದಂಗೆ 1 ಸ್ಪೂನಷ್ಟು ಅಲೋವೆರಾ ಜೆಲ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಪತಂಜಲಿ ಅವ್ರದ್ದು ಅಲೋವೆರಾ ಜೆಲ್ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಸೂಟ್ ಆಗುತ್ತೆ ನನಗೆ. ನಿಮಗೆ ಯಾವ್ದು ಸೂಟ್ ಆಗುತ್ತೆ ಅಲೋವೆರಾ ಜೆಲ್ಲು ಅದನ್ನು ತೊಗೋಬೋದು. ನೋಡಿ ಫ್ರೆಶ್ ಅಲೋವೆರಾ ಜೆಲ್ ಏನಾದ್ರು ಹಾಕೋಬೋದಾ ಅಂದರೆ ಬೇಡ, ಯಾಕಂದರೆ ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಟು ಹಚ್ಕೊಳ್ಳೋದ್ರಿಂದ ಫ್ರೆಶ್ ಅಲೋವೆರಾ ಜೆಲ್ ಇದ್ರ ಜೊತೆ ಕಂಬೈನ್ ಆಗೋದಿಲ್ಲ. ಸೊ ನೀವು ಈ ಥರ ರೆಡಿ ಅಲೋವೆರಾ ಜೆಲ್ನೇ ತಂದು ಯೂಸ್ ಮಾಡ್ಕೊಳ್ಳಿ. 3 ಇಂಗ್ರೀಡಿಯೆಂಟ್ಸ್ ಫ್ರೆಂಡ್ಸ್, ಮೂರದ್ರದ್ದು ಡೆನ್ಸಿಟಿ ಬೇರೆ ಇರುತ್ತೆ. ನೀವು ನೀಟಾಗಿ ಅದು ಮಿಕ್ಸ್ ಆಗೋವರೆಗೂ ಈ ಥರ ಸ್ಟಿರ್ ಮಾಡ್ತಾನೆ ಇರಬೇಕು. ನೋಡಿ ನೀಟಾಗಿ ಮಿಕ್ಸ್ ಆಗುತ್ತೆ. ಅಲೋವೆರಾ ಜೆಲ್ಲಿಂದ ನಿಮ್ಮ ಪಿಂಪಲ್ ಪ್ರಾಬ್ಲಮ್ ಆಗಿರಬಹುದು, ಅಥವಾ ನಿಮ್ಮ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ರಿಂಕಲ್ಸ್ ಆಗಿರ್ಬೋದು, ಆ ಥರದ್ದೆಲ್ಲ ಪ್ರಾಬ್ಲಮ್ ಕಮ್ಮಿ ಆಗ್ತಾ ಹೋಗುತ್ತೆ. ಎಲ್ಲ ಫೇಸಲ್ಲಿರೋ ಪ್ರಾಬ್ಲಮ್ಸ್ಗಳಿಗೆ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ ಫ್ರೆಂಡ್ಸ್. ಈ ಟೋನರ್ನ ನೀವು ಯೂಸ್ ಮಾಡಿ ನೋಡಿ. ಈ ಥರದೊಂದು ಖಾಲಿಯಾಗಿರೋ ಸ್ಪ್ರೇ ಬಾಟಲ್ಗೆ ನಾನಿದು ಮಿಕ್ಸ್ಚರ್ನ ಹಾಕಿಟ್ಕೋತಾ ಇದ್ದೀನಿ. ನಾನು ಮಿಕ್ಕಿದ್ದನ್ನು ಹಾಗೆ ಗ್ಲಾಸಲ್ಲೇ ಒಂದು ಬೌಲ್ ಮುಚ್ಚಿ ಫ್ರಿಜ್ಜಲ್ಲಿ ಎತ್ತಿಟ್ಕೊತೀನಿ. ಇದನ್ನು 7 ಡೇಸ್ವರೆಗೂ ಯೂಸ್ ಮಾಡ್ಬೋದು, ಏನೂ ಆಗೋದಿಲ್ಲ. ಬಟ್ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ಯಾಕಂದರೆ ಅದು 3 ಅಂಶನೂ ಬೆರ್ತ ಮೇಲೆ ಅದರ ರಿಸಲ್ಟ್ಸು ಚೆನ್ನಾಗಿ ಬರುತ್ತೆ. ನಿಮಗೆ ಗ್ಲಾಸಿ ಸ್ಕಿನ್ ಬೇಕು ಅಂತಂದರೆ ಈ ಸ್ಪ್ರೇನ ನೀವು ಡೈಲಿ ಒಂದು 7 ಡೇಸ್ ಯೂಸ್ ಮಾಡಿ ನೋಡಿ ಫ್ರೆಂಡ್ಸ್. ಕಲೆಗಳು ಕೂಡ ಕಮ್ಮಿ ಆಗುತ್ತೆ, ಎಷ್ಟು ಮಾಯ್ಶ್ಚರ್ ಅನಿಸುತ್ತೆ. ನನಗಂತೂ ಹುಷಾರಿಲ್ದಂಗೆ ಆಗಿ ಆ್ಯಂಟಿಬಯೋಟಿಕ್ಸ್ನೆಲ್ಲ ತೊಗೊಂಡು ಸ್ಕಿನ್ ಫುಲ್ ಡ್ರೈ ಆಗಿಬಿಟ್ಟಿತ್ತು, ಮುಖದಲ್ಲೆಲ್ಲ ಬಾಡೋಗಿತ್ತು, ಒಂಚೂರು ಗ್ಲೋನೇ ಇರಲಿಲ್ಲ, ಬ್ರೈಟ್ನೆಸ್ಸೇ ಇರಲಿಲ್ಲ, ಮತ್ತು ಫುಲ್ ಡ್ರೈ ಆಗಿ ಸ್ಕಿನ್ನೆಲ್ಲ ರಫ್ ಆದಂಗೆ ಆಗಿಬಿಟ್ಟಿತ್ತು. ಬಟ್ ಇದನ್ನು ಯೂಸ್ ಮಾಡಿದ್ಮೇಲಂತೂ ಫ್ರೆಂಡ್ಸ್, ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೇನು 5Kಗೆ ಹತ್ತತ್ರ ಇದ್ದೀನಿ. 5,000 ಜನ ಸಬ್ಸ್ಕ್ರಿಪ್ಷನ್ಗೆ ತುಂಬಾ ಸಮೀಪದಲ್ಲಿದ್ದೀನಿ. ಸೊ ಆದಷ್ಟು ಬೇಗ 5K ಆಗಲಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನೂ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ನನ್ನ ಚಾನಲಲ್ಲಿ ಲೈಫ್ ಸ್ಟೈಲ್ ಆಗಿರ್ಬೋದು, ಫ್ಯಾಷನ್, ಕ್ಲಾತಿಂಗ್, ಅನ್ಬಾಕ್ಸಿಂಗ್, ಸ್ಕಿನ್ ಕೇರ್, ಹೇರ್ ಕೇರ್, ವೆಯ್ಟ್ ಲಾಸ್, ಬೇಬಿ ಕೇರಿಂಗ್ ಟಿಪ್ಸ್, ಈ ಥರದ್ದು ರೆಸಿಪಿಗಳು, ಈ ಥರದ್ದೆಲ್ಲ ಯೂಸ್ಫುಲ್ ವೀಡಿಯೋಸ್ ಬರ್ತಾನೆ ಇರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮರಿಬೇಡಿ
ಫ್ರೆಂಡ್ಸ್, ಇದನ್ನು ಯಾವ ರೀತಿ ಯೂಸ್ ಮಾಡ್ತಾ ಇದ್ದೀನಿ ಅಪ್ಪ ಅಂದರೆ ನೋಡಿ, ಇದ್ರ ಸ್ಮೆಲ್ ಕೂಡ ಚೆನ್ನಾಗಿ ಬರ್ತಾ ಇತ್ತು. ಅಲಿವೆರಾ ಜೆಲ್ ಮತ್ತು ಗ್ಲಿಸರಿನ್ ಹಾಕಿದ್ವಿ ಅಲ್ವಾ, ಸೊ ಸ್ಮೆಲ್ ಕೂಡ ಚೆನ್ನಾಗಿದೆ. ಬಟ್ ಇದನ್ನು ನೀವು ಒಂದ್ಸಲಿ ಪ್ಯಾಚ್ ಟೆಸ್ಟ್ ಮಾಡಿ ನಿಮಗೆ ಏನು ಇರಿಟೇಷನ್ ಆಗಲಿಲ್ಲ ಅಂದರೆ ಯೂಸ್ ಮಾಡಿ. ನೋಡಿ ಫ್ರೆಂಡ್ಸ್, ಹುಷಾರಿಲ್ದಾಗ್ಲಿಂದ ಮುಖ ಫುಲ್ ಡ್ರೈ ಆಗಿಬಿಟ್ಟಿದೆ, ಒಂಚೂರು ಗ್ಲೋ ಇಲ್ಲ ನೋಡಿ ಸ್ಕಿನ್ನಲ್ಲಿ. ಬಟ್ ಯೂಸ್ ಮಾಡಿದ್ಮೇಲಂತೂ ಒಳ್ಳೆ ರಿಸಲ್ಟ್ ಸಿಕ್ತು. ಪ್ಯಾಚ್ ಟೆಸ್ಟ್ ಮಾಡೋದಕ್ಕೆ ಈ ಥರ ಕೆನ್ನೆ ಕೆಳಗಡೆ ಭಾಗದಲ್ಲಿ ಈ ಥರ ಸ್ವಲ್ಪ ಸ್ಪ್ರೇ ಮಾಡಿಕೊಂಡು ಒಂದು 10 ನಿಮಿಷ ಅದನ್ನು ಬಿಟ್ಟು ನೋಡಿ ಫ್ರೆಂಡ್ಸ್. ಯಾವುದೇ ರೀತಿ ನಿಮಗೆ ಇಚ್ಚಿಂಗು ಅಥವಾ ಏನು ಉರಿ ಈ ಥರದ್ದು ಏನು ಸೆನ್ಸೇಷನ್ ಆಗಲಿಲ್ಲ ಅಂತಂದರೆ ನಿಮ್ಮ ಸ್ಕಿನ್ನಿಗೆ ಯೂಸ್ ಆಗುತ್ತೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಇದು ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು. ಬಟ್ ಪ್ಯಾಚ್ ಟೆಸ್ಟ್ ಮಾಡೋದು ಸೇಫ್ ಅಲ್ವಾ, ಹಾಗಾಗಿ ನೋಡಿ ಇದನ್ನು ದಿನದಲ್ಲಿ ಒಂದು 4 ಸಲ 3-4 ಸಲ ಈ ಥರ ಸ್ಪ್ರೇ ಮಾಡಿಕೊಂಡು ಸಿಂಪಲಾಗಿ ನೀಟಾಗಿ ಈ ಥರ ಸ್ಪ್ರೆಡ್ ಮಾಡಬೇಕಾಗತ್ತೆ. ನೀವು ಪ್ರತಿ ಸಲ ಇದನ್ನು ಸ್ಪ್ರೇ ಮಾಡ್ಕೊಳ್ಳುವಾಗಲೂ ಫೇಸ್ನ ಯಾವುದೇ ರೀತಿ ಮೇಕಪ್ ಆಗಲಿ ಸೆರಮ್ ಆಗಲಿ ಮಾಯ್ಶ್ಚರೈಸರ್ ಆಗಲಿ ಏನೂ ಹಚ್ಚಿರಬಾರ್ದು. ನೀಟಾಗಿ ಫೇಸ್ ವಾಶ್ ಮಾಡಿಕೊಂಡು 3 ಸಲ ಯೂಸ್ ಮಾಡ್ತೀರಾ ಅಂದರೆ 3 ಸಲ, 4 ಸಲ ಯೂಸ್ ಮಾಡ್ತೀರಾ ಅಂದರೆ 4 ಸಲ ಫೇಸ್ ವಾಶ್ ಮಾಡಿಕೊಂಡು ಈ ಸ್ಪ್ರೇನ ಯೂಸ್ ಮಾಡಿ. ಈ ಟೋನರ್ ಸೂಪರ್ ಎಫೆಕ್ಟ್ ಕೊಡುತ್ತೆ ಫ್ರೆಂಡ್ಸ್. ನನಗಂತೂ ಹುಷಾರಿಲ್ದಲೇ ಸ್ಕಿನ್ ತುಂಬಾ ಡ್ಯಾಮೇಜ್ ಆಗೋಗಿತ್ತು. ಯಾವ ರೀತಿ ನನಗೆ ಬೆಸ್ಟ್ ರಿಸಲ್ಟ್ಸ್ ಕೊಡ್ತು ಅಂದರೆ ಈ ಟೋನರು ಸಖತ್ತಾಗಿ ಎಫೆಕ್ಟ್ ಕೊಡ್ತು. ಒಂಥರ ಗ್ಲಾಸಿ ಸ್ಕಿನ್ ನನಗೆ ಒಂದು 2-3 ದಿನದಲ್ಲೇ ಕಾಣಿಸೋದಕ್ಕೆ ಶುರು ಆಯಿತು. ಸೊ 7 ಡೇಸ್ ನಾನು ಇದನ್ನು ಕಂಟಿನ್ಯೂಸ್ ಆಗಿ ಈಗಲೂ ಕೂಡ ಯೂಸ್ ಮಾಡ್ತಾನೇ ಇದ್ದೀನಿ. ದಿನದಲ್ಲಿ ನೋಡಿ ಇದು ಮೊದಲನೇ ಸಲ ಸ್ಪ್ರೇ ಮಾಡಿಕೊಂಡೆ. ಇದನ್ನು ನೀವು ಸ್ಪ್ರೇ ಬಾಟಲ್ನ ಎಲ್ಲಿಟ್ಕೋಬೇಕಪ್ಪ ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ಫ್ರೀಝರಲ್ಲಿ ಏನು ಬೇಡ, ನಾರ್ಮಲಾಗಿ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಕೆಳಗಡೆ ಸ್ಟೆಪ್ಪಲ್ಲೇ. ಏನು ಪ್ರಾಬ್ಲಮ್ ಆಗೋಲ್ಲ. ಇದು 7 ದಿನದವರೆಗೂ ನೀವು ಯೂಸ್ ಮಾಡ್ಬೋದು, ನೀವು 1 ವಾರದವರೆಗೂ. ನೀವು ಅದ್ರ ಮೇಲೆ ಯೂಸ್ ಮಾಡಬೇಕಂದ್ರೆ ಬೇಡ ಫ್ರೆಂಡ್ಸ್, ಫ್ರೆಶ್ಶಾಗಿ ಪ್ರಿಪೇರ್ ಮಾಡ್ಕೊಳ್ಳಿ. ಇದು ನೋಡಿ ಸೆಕೆಂಡ್ ಟೈಮ್ ನಾನು ಮತ್ತೆ ಫೇಸ್ ವಾಶ್ ಮಾಡಿ ಮತ್ತೆ ಸ್ಪ್ರೇ ಮಾಡ್ಕೋತಾ ಇದ್ದೀನಿ. ಯಾವ ರೀತಿ ಮುಖದಲ್ಲಿ ನಾನು ಗ್ಲೋನೆಸ್ ಎಲ್ಲ ಕಳ್ಕೊಂಡಿದ್ನೋ ಅದೆಲ್ಲ ರೀಗ್ಲೋ ಎಲ್ಲ ಸಿಕ್ತು ನನಗೆ. ತುಂಬ ಚೆನ್ನಾಗಿದೆ ಎಫೆಕ್ಟು. ನೀವು ಯಾವುದೇ ರೀತಿ ಬಂಗ್ ಪ್ರಾಬ್ಲಮ್ ಇದ್ರೂ ಈ ಟೋನರ್ನ ಯೂಸ್ ಮಾಡಿ ನೋಡಿ, ಅಥವಾ ನಿಮ್ಮ ತಾಯಿಗೆ ಅಕ್ಕಂದಿರಿಗೆ ಯಾರಿಗೆ ಇದ್ರೂ ನೀವು ಇದನ್ನು ಸಜೆಸ್ಟ್ ಮಾಡಬಹುದು. ತುಂಬ ಒಳ್ಳೆ ರಿಸಲ್ಟ್ಸ್ ಇದೆ. ಇದೇ ರೀತಿ ಯೂಸ್ಫುಲ್ ಟಿಪ್ಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಸೊ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನನ್ನ ಡಾರ್ಕ್ ಸರ್ಕಲ್ಸ್ ಕೂಡ ಇದರಿಂದ ಲೈಟ್ ಆಗ್ತಾ ಬಂತು. ದಿನದಲ್ಲಿ 4 ಸಲ ಯೂಸ್ ಮಾಡಿದ್ರೆ ಸಾಕು, ಸೂಪರ್ ರಿಸಲ್ಟ್ ಸಿಗುತ್ತೆ. ಸೊ ಫ್ರೆಂಡ್ಸ್, ನೋಡ್ಕೊಂಡು ಬಂದ್ರಲ್ವಾ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು, ಯಾವ್ಯಾವಾಗ ಯೂಸ್ ಮಾಡಬೇಕು ಅಂತ. ಸೊ 7 ಡೇಸ್ ಇದನ್ನು ಚಾಲೆಂಜ್ ಥರ ತೊಗೊಂಡು ನಿಮ್ಮ ಸ್ಕಿನ್ನ ಕೇರ್ ಮಾಡಿ ನೋಡಿ. ಆ್ಯಂಡ್ ಇದ್ರ ರಿಸಲ್ಟ್ಸ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಮಾಡಿ ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ನನ್ನ ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾ ಇರಿ.